ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸುಸ್ವಾಗತ. ಯುವ ನಿಧಿ ಬಗ್ಗೆ ಒಂದು ದೊಡ್ಡ ಆಘಾತಕಾರಿ ಹಾಗೇನೆ ಒಂದು ಅಪ್ಡೇಟ್ ಬಂದಿದೆ. ಯುವ ನಿಧಿ ಬಗ್ಗೆ ಬಹಳ ಕಡಿಮೆ ವಿಡಿಯೋಗಳಲ್ಲಿ ನಾವು ಮಾತಾಡ್ತೀವಿ, ಯಾಕಂದ್ರೆ ಜಾಸ್ತಿ ಹೈಲೈಟ್ ಆಗ್ತಾ ಇರೋದು ಅನ್ನಭಾಗ್ಯ ಗೃಹಲಕ್ಷ್ಮಿ. ಯುವ ನಿಧಿ ಫಲಾನುಭವಿಗಳು ಕೇವಲ 1.5 ಲಕ್ಷ ಜನರು ಮಾತ್ರ ಇದ್ದಾರೆ. ಅಂದ್ರೆ ಸ್ಟೂಡೆಂಟ್ಸ್ ಗಳು 1.5 ಲಕ್ಷ ಜನ ಮಾತ್ರ ಇದ್ದಾರೆ. ಹಾಗಾಗಿ ಗೌರ್ಮೆಂಟ್ ಏನ್ ಮಾಡುತ್ತೆ, ಇವರು ಕೊಟ್ಟಿಲ್ಲ ಅಂದ್ರೂ ನಾವು ಬೇರೆ ಏನಾದ್ರೂ ಏಮಾರಿಸ್ಕೊಂಡ್ಬಿಡ್ಬೋದಲ್ಲೋ ಅನ್ನೋ ಒಂದು ಉದ್ದೇಶದಿಂದ ಸಿಕ್ಕಾಪಟ್ಟೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನು ಕೂಡ ನಮ್ಮ ಕಣ್ಗಳಿಗೆ ಬಿದ್ದಿರುವಂತದ್ದು. ಎಸ್, ಯುವ ನಿಧಿ ವಿಚಾರವಾಗಿ ಒಂದು ಅಪ್ಡೇಟ್ ಬಂದಿದೆ. ಯಾರಾದ್ರೂ ಯುವ ನಿಧಿಗೆ ಅಪ್ಲೈ ಮಾಡಿರುವಂತ ಫಲಾನುಭವಿಗಳು ನನ್ನ ವಿಡಿಯೋಸ್ ನ ನೋಡ್ತಿದ್ದಾರೆ, ತುಂಬಾ ಕೇರ್ಫುಲ್ ಆಗಿ ನೋಡಿ, ಯಾಕಂದ್ರೆ ನಿಮ್ಗಳಿಗೆ ಕೆಲವೊಂದಷ್ಟು ಅಪ್ಡೇಟ್ಸ್ ಗಳು ಬಂದಿದೆ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ಬಿಡ್ತೀನಿ. ಸೊ ಫುಲ್ ವಿಡಿಯೋನ ನೋಡಿ, ಚಾನಲ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಯುವ ನಿಧಿ ಅಮೌಂಟ್ ಎಲ್ಲ ಕರೆಕ್ಟ್ ಆಗಿ ಬರ್ತಾ ಇದೆ ಅಂತ ಅನ್ಕೊಂಡಿದ್ವಿ, ಆದ್ರೆ ಇಲ್ಲ. ಫೆಬ್ರವರಿಯಿಂದ ಕೂಡ ಯುವ ನಿಧಿ ಅಮೌಂಟ್ ಜಮಾ ಆಗಿಲ್ಲ. ಸೊ ಆಲ್ಮೋಸ್ಟ್ 3 ತಿಂಗಳ ಕಾಲ ಆಯ್ತು, ಯುವ ನಿಧಿ ಇನ್ನ ಬಂದಿಲ್ಲ. ಜೂನ್ಗೂ ಆಲ್ರೆಡಿ ನಾವು ಬಂದಾಯ್ತು, ಜೂನ್ ತಿಂಗಳಿಗೂ ಇನ್ನೇನ್ ಶುರು ಆಗ್ತಾ ಇದೆ. ಇಷ್ಟಾದ್ರೂ ಜೂನು ಲೆಕ್ಕ ಹಾಕೊಂಡ್ಬಿಟ್ರೆ 4 ತಿಂಗಳು ಹಣ ಯುವ ನಿಧಿಗೆ ಇನ್ನೂ ಕೂಡ ಜಮಾನ ಮಾಡ್ಲಿಲ್ಲ. ಯಾಕೆ ಏನು ಅಂತ ಹೇಳಿ ಗೌರ್ಮೆಂಟ್ ನ ಪ್ರಶ್ನೆ ಮಾಡಿದ್ರೆ ಏನಂತ ಇವಾಗ ಕೆಲವೊಂದಷ್ಟು ಊಹಾಪೋಹಗಳು ಕೂಡ ಬರ್ತಾ ಇದೆ. ಏನು ಅಂತ ಅಂದ್ರೆ, ಯುವ ನಿಧಿ ಫಲಾನುಭವಿಗಳು ಕಮ್ಮಿ ಇದಾರಲ್ವಾ, ಹಾಗಾಗಿ ಇವಾಗ ಪ್ರಾಬ್ಲಮ್ ಆಗಿದ್ದು ಮೇಜರ್ ಆಗಿ ನಮ್ಗೆ ಗೃಹಲಕ್ಷ್ಮಿ ಹಣಕ್ಕೆ ಯುವ ನಿಧಿದು ಏನು ಸೇವಿಂಗ್ಸ್ ನ ಮಾಡ್ಕೊಂಡಿದ್ರು ಅದನ್ನ ಕಂಪ್ಲೀಟ್ ಆಗಿ ಗೃಹಲಕ್ಷ್ಮಿ ಹಣಕ್ಕೆ ವರ್ಗಾವಣೆ ಮಾಡಿದ್ದಾರೆ ಅಥವಾ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳಿ ಕೆಲವೊಂದಷ್ಟು ಊಹಾಪೋಹಗಳು ಬರ್ತಾ ಇರುವಂತದ್ದು. ಈಗ ಸಿಎಂ ಕೂಡ ಚೇಂಜ್ ಆಗಿದ್ದಾರೆ. ಇದರ ಬೆನ್ನಲ್ಲೇ ಇವಾಗ ಬಹಳಷ್ಟು ಬದಲಾವಣೆ ಆಗ್ಬೋದು, ಅಥವಾ ಪೆಂಡಿಂಗ್ ಇಟ್ಕೊಂಡಿದ್ದಂತ ಅಮೌಂಟ್ ಗಳನ್ನ ಜಮಾ ಮಾಡಬಹುದು ಅಂತ ನಾವು ನಿರೀಕ್ಷೆ ಮಾಡ್ತಾ ಇದೀವಿ. ಅದಿನ್ನು ಯಾವಾಗ ಅದನ್ನೆಲ್ಲ ಸರಿಪಡಿಸ್ತಾರೆ ಅಂತ ಗೊತ್ತಿಲ್ಲ. ಈ ಕಡೆ ಒಂದೊಂದು ಸಮಸ್ಯೆ ಅಲ್ಲ, ಈ ಕಡೆ ಮಳೆ ಬರ್ತಾ ಇದೆ, ಗ್ರೇಟರ್ ಬೆಂಗಳೂರು ಅಂದ್ರೂ ಬೆಂಗಳೂರು ಫುಲ್ ನೀರಾಗೋ ಕೂತಿದೆ, ಯಾವ್ದನ್ನು ಡೆವಲಪ್ ಮಾಡ್ತಾ ಇಲ್ಲ. ಹಣ ಕೂಡ ಯಾರಿಗೂ ಸರಿಯಾದ ಸಮಯಕ್ಕೆ ಏನೇನು ಕೊಡ್ತಾ ಇಲ್ಲ. ಯುವ ನಿಧಿ ಮಕ್ಕಳಿಗೆ ಇನ್ನೂನು ಆಲ್ಮೋಸ್ಟ್ ಫೆಬ್ರವರಿಯಿಂದ, ಯಾಕಂದ್ರೆ ಅವ್ರಿಗೆ ಕೆಲಸ ಇಲ್ಲ. ನೀವು ಕೆಲಸ ಇಲ್ಲ ಅಂತಂದ್ರೆ ನಾವು ಗೌರ್ಮೆಂಟ್ ಇಂದ ಒಂದಷ್ಟು ನಿಮ್ಗೆ ಸರ್ಟನ್ ದುಡ್ಡು ಅಂತ ಕೊಡ್ತೀವಿ, ಅಟ್ಲೀಸ್ಟ್ ನಿಮ್ಗೆ ಏನಕ್ಕಾದ್ರೂ ಯೂಸ್ ಆಗತ್ತೆ ಅಂತ ಹೇಳ್ಬಿಟ್ಟು ಯೋಜನೆಯನ್ನ ಶುರು ಮಾಡಿದ್ರು. ಆದ್ರೂ ಆ ಮಕ್ಕಳಿಗೆ ಇನ್ನ ದುಡ್ಡನ್ನ ಕೊಡ್ತಾ ಇಲ್ಲ. ಇದರ ಬಗ್ಗೆ ತುಂಬಾ ದೊಡ್ಡ ವಿಚಾರ ಆಗ್ತಾ ಇರುವಂತದ್ದಂತೂ 100%. ಯಾಕಂದ್ರೆ ಕೊಡ್ತೀನಿ ಅಂತ ಹೇಳಿದ್ಮೇಲೆ ಪಾಪ ಅವರು ಏನೋ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ, ಅಥವಾ ಅವ್ರಿಗಿನ್ನೂ ಕೆಲಸ ಸಿಕ್ಕಿರಲ್ಲ, ಅವ್ರಿಗೂ ತೊಂದರೆಗಳಿರುತ್ತೆ. ಇವಾಗಂತೂ IT-BT ಕಂಪ್ನಿಗಳಲ್ಲಿ ಕೆಲಸ ಆಗದೆ ದೊಡ್ಡ ವಿಚಾರ ಆಗಿದೆ. ಎಲ್ಲ ಕಡೆ ಲೇ ಆಫ್ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಎಲ್ಲ ಬರ್ತಾ ಇರೋದ್ರಿಂದ. ಸೊ ಸಿಕ್ಕಾಪಟ್ಟೆ ತೊಂದರೆ ಆಗೋ ಸಮಯದಲ್ಲಿ ಗೌರ್ಮೆಂಟ್ ಕೈ ಹಿಡಿತಾ ಇಲ್ವಲ್ಲ, ಇದೇ ಸಮಸ್ಯೆ ಆಗಿರುವಂತದ್ದು. ಸೊ ಇದನ್ನೇನ್ ಮಾಡ್ತಾ ಇದ್ದಾರೆ ಯುವಕರು, ಏನ್ ಮಾಡ್ತಾ ಇದಾರೆ, ಸೊ ಇವಾಗ ನಮ್ಮಂತವ್ರು ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳೋದಿ, ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದ್ರೆ ಏನೋ ಇತ್ತೀಚೆಗೇನೋ ಹೆಣ್ಮಕ್ಳು ಸ್ವಲ್ಪ ಜೋರಾಗಿ ಕೇಸ್ ಎಲ್ಲ ಹಾಕೊಂಡು ಏನೋ ಮುಂದುವರಿಸ್ತಾ ಇದಾರೆ. ಬಟ್ ಆ ಕೇಸ್ ಏನಾಯ್ತು ಅಂತ ಮುಚ್ಚೆ ಹಾಕ್ಬಿಟ್ಟಿದ್ದಾರೆ. ಯಾಕಂದ್ರೆ ಇವಾಗ ಸಿಎಂ ಬದಲಾವಣೆ ಆಯ್ತಲ್ಲ, ಏನಾಯ್ತು ಅನ್ನೋದ್ರ ಬಗ್ಗೆ ಯಾರು ಉತ್ತರನೇ ಕೊಡ್ಲಿಲ್ಲ ಬಿಡಿ ಗೃಹಲಕ್ಷ್ಮಿ ವಿಚಾರವಾಗಿ. ಬಟ್ ಯೂತ್ಸ್ ಆತರ ಅಲ್ಲ, ಅವ್ರು ಏನೇ ಇದ್ರು ಏನ್ ಮಾಡ್ತಾರೆ, ಟಕ್ಕನಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ಬಿಡ್ತಾರೆ. ಬಂದಿಲ್ಲ ಅಂದ್ರೆ ಅದನ್ನ ವಾಯ್ಸ್ ರೇಸ್ ಮಾಡ್ತಾರೆ. ಸೊ ಈ ರೀತಿ ಇವಾಗ ವಾಯ್ಸ್ ರೇಸ್ ಆಗಿದೆ. ಸ್ಪೆಷಲಿ ಕೊಪ್ಪಳ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬಾ ಯುವಕರು ರೊಚ್ಚಿಗೆದ್ದಿದ್ದಾರೆ. ಯಾಕಂದ್ರೆ ಎಷ್ಟು 1000 ಜನಕ್ಕೆ ಇನ್ನೂ ಅಮೌಂಟೇ ಹೋಗಿಲ್ಲ, ಯಾವಾಗ ಕೊಡ್ತೀರಾ ಅಂತ ಹೇಳ್ಬಿಟ್ಟು ವಾಯ್ಸ್ ರೇಸ್ ಮಾಡಿದ್ದಾರೆ ಗೌರ್ಮೆಂಟ್ಗೆ. ಸೊ ಬಹಳಷ್ಟು ಫಲಾನುಭವಿಗಳಿಗೆ ಈ ಒಂದು ಯುವ ನಿಧಿಯಿಂದ ಮೋಸ ಆಗ್ತಾ ಇದೆ. ಬರೀ ಒಂದು ಭಾಗದಲ್ಲ, ಇಡೀ ಕರ್ನಾಟಕದಲ್ಲಿ ತುಂಬಾ ಜನಕ್ಕೆ ಬಂದಿಲ್ಲ. ಈಗ ಕೊಪ್ಪಳ ತಾಲೂಕಲ್ಲಿ 3805 ಫಲಾನುಭವಿಗಳು ಇದಾರಂತೆ. ಇಲ್ಲಿಗೆ 8.2 ಕೋಟಿ ಅನುದಾನ ಆಗುತ್ತೆ. ಬರೀ 3805 ಜನಕ್ಕೆ 8 ಕೋಟಿ ಆಗುತ್ತೆ. 8 ಕೋಟಿ 2 ಲಕ್ಷ ರೂಪಾಯಿ ಖರ್ಚು ಬೀಳುತ್ತೆ ಅಂತ ಹೇಳಿ ಅಷ್ಟು ಅಮೌಂಟ್ ಕೊಟ್ಟೇ ಇಲ್ಲ ಅವರು. ಕುಷ್ಟಗಿ ತಾಲೂಕಲ್ಲಿ 3037 ಫಲಾನುಭವಿಗಳಿದ್ದಾರೆ. ಇಲ್ಲಿ 6.38 ಕೋಟಿನ ರಿಲೀಸ್ ಮಾಡಬೇಕು. ಗಂಗಾವತಿಯಲ್ಲಿ ನಿಮಗೆ 3381 ಫಲಾನುಭವಿಗಳಿದ್ದಾರೆ. ಇಲ್ಲಿ 9.6 ಕೋಟಿ ರಿಲೀಸ್ ಮಾಡಬೇಕು. ನೆಕ್ಸ್ಟ್ ಕರಾಟಗಿ ತಾಲೂಕಲ್ಲಿ ನಿಮ್ಗೆ 790 ಫಲಾನುಭವಿಗಳಿದ್ದಾರೆ. 79.11 ಲಕ್ಷನ ಇಲ್ಲಿ ರಿಲೀಸ್ ಮಾಡಬೇಕು. ಆಮೇಲೆ ನಿಮ್ಗೆ ಕನಕಗಿರಿ ತಾಲೂಕಲ್ಲಿ 727 ಫಲಾನುಭವಿಗಳಿದ್ದಾರೆ. 70.32 ಲಕ್ಷ ಇಲ್ಲಿ ರಿಲೀಸ್ ಮಾಡಬೇಕಾಗಿದೆ. ಯಲಬುರ್ಗಿ ತಾಲೂಕಲ್ಲಿ 2064 ಫಲಾನುಭವಿಗಳಿದ್ದಾರೆ. ಇಲ್ಲಿ 4.71 ಕೋಟಿ ಅಮೌಂಟ್ ನ ರಿಲೀಸ್ ಮಾಡಬೇಕು. ಆಮೇಲೆ ನಿಮ್ಗೆ ಕಕ್ಕನೂರು ತಾಲೂಕಲ್ಲಿ 600 ಫಲಾನುಭವಿಗಳು ಇದ್ದಾರೆ. 62,086 ಲಕ್ಷ ಇಲ್ಲಿ ರಿಲೀಸ್ ಮಾಡಬೇಕಾಗಿದೆ. ಈ ರೀತಿ ಎಲ್ಲಾ ಭಾಗಗಳಲ್ಲೂ ಲೆಕ್ಕ ಹಾಕೊಂತ ಬಂದ್ರೆ ಇರೋದು 1.5 ಲಕ್ಷ ಫಲಾನುಭವಿಗಳಷ್ಟೇನೆ ಓವರ್ ಆಲ್ ಕರ್ನಾಟಕದಲ್ಲಿ. ಈ ತರ ಬೇರೆ ಬೇರೆ ಭಾಗಗಳಲ್ಲೂ ಲೆಕ್ಕ ಹಾಕೊಂಡ್ಬಂದ್ರೆ ಯಾರಿಗೂ ಕೂಡ ಇನ್ನ ಫೆಬ್ರವರಿಯಿಂದ ಯುವ ನಿಧಿ ರಿಲೀಸೇ ಆಗಿಲ್ಲ. ಇದನ್ನ ತಗೊಂಡೋಗಿ ಗೃಹಲಕ್ಷ್ಮಿ ಹಣಕ್ಕೆ ಕೊಟ್ಬಿಟ್ರೆ ಪಾಪ ಈ ಕಡೆ ಯುವ ನಿಧಿನ ಅನೌನ್ಸ್ ಮಾಡ್ಬಿಟ್ಟು
ಕೊಟ್ಟಿಲ್ಲ ಅಂತಂದ್ರೆ ಎಷ್ಟು ಅನ್ಯಾಯ ಅಲ್ವಾ. ಸ್ಪೆಷಲಿ ಕೆಲಸ ಇಲ್ಲ ಅವ್ರಗಳಿಗೆ, ಕೆಲಸ ಹುಡುಕ್ತಾ ಇರ್ತಾರೆ. ಅದ್ರೊಳಗೆ ಏನೋ ಹೊಸದಾಗಂತೂ ಅಪ್ಡೇಟ್ ಮಾಡಿಲ್ಲ. ಈ ಒಂದು ಯೋಜನೆ ಅನೌನ್ಸ್ ಮಾಡಿದಾಗ ಆ ಬ್ಯಾಕ್ ಅದ್ರ ಹಿಂದಿನ ವರ್ಷದ ಯಾರು ಕೆಲಸ ಆಗಿಲ್ಲ ಅಥವಾ ಯಾರಿಗೆ ಪ್ಲೇಸ್ಮೆಂಟ್ ಆಗಿಲ್ಲ ಅಂತವ್ರ ಮತ್ತೆ ಅಪ್ಲಿಕೇಶನ್ ಹಾಕಿ ಅಂತಂದ್ರು. ಇವಾಗ 2026 ಇದೀವಿ, ಆಲ್ರೆಡಿ ಸರ್ಕಾರ ಬಂದ್ಬಿಟ್ಟು 3 ವರ್ಷ ಆಗಿದೆ. 2025 ಯಾರಾದ್ರೂ ಪಾಸ್ ಔಟ್ ಆಗಿದ್ದಾರೆ, ಅಂತವ್ರಿಗೂ ಕೆಲಸ ಸಿಕ್ಕಿಲ್ಲ ಅಂದ್ರೆ ಅವರು ಕೂಡ ಅಪ್ಲಿಕೇಶನ್ ಹಾಕ್ಬೋದಾ ಅಂದ್ರೆ ಇಲ್ಲ, ಅದಕ್ಕೂ ಆಪರ್ಚುನಿಟಿ ಕೊಡ್ತಾ ಇಲ್ಲ. ಈಗ ಏನು ಆ 1.5 ಲಕ್ಷ ಫಲಾನುಭವಿಗಳಿದ್ದಾರೆ, ಅಂತವ್ರಿಗೂ ದುಡ್ಡನ್ನ ಕೊಡೋದಿಕ್ಕೆ ಆಗ್ತಾ ಇಲ್ಲ ಸರ್ಕಾರದಿಂದ. ಸೊ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಇಕ್ಕಟ್ಟಿಗೆ ಸಿಗಾಕೊಂತಾ ಇದೆ. ಈ ಕಡೆ ಜನಕ್ಕೂ ತೊಂದರೆ ಆಗ್ತಾ ಇದೆ, ಈ ಕಡೆ ನೀವು ಕೊಟ್ಟಿರುವಂತಹ 5 ಯೋಜನೆಗಳಲ್ಲಿ ತುಂಬಾನೇ ತೊಂದರೆ ಆಗ್ತಾ ಇದೆ. ಒಂದು ಕಡೆ ಗೃಹಲಕ್ಷ್ಮಿ ಹಣ ನೀವು ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ, ಈ ಕಡೆ ಎಲ್ಲಾರು ಇವಾಗ ನೆಕ್ಸ್ಟ್ 2 ಮಂತ್ಸ್ ಕೂಡ ನಾನು ಹೇಳ್ದೆ ನಿಮ್ಗೆ ಹೊಡ್ತಾ ಬೀಳುತ್ತೆ ಅಂತ. ಅನ್ನಭಾಗ್ಯ ಯೋಜನೆ ನಿನ್ನೆ ಅಪ್ಡೇಟ್ ಮಾಡಿದೀನಿ, 2 ತಿಂಗಳದು ಒಟ್ಟಿಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇದಾದ್ಮೇಲೆ ಯುವ ನಿಧಿ ಕೊಡ್ತಾ ಇಲ್ಲ. ಈ ಕಡೆ ಶಕ್ತಿ ಯೋಜನೆ ನಡೆಸ್ತಾ ಇದ್ದೀರಾ, ಆದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರೋರು ಕಂಡಕ್ಟರ್ ಗಳಿಗೆ, ಡ್ರೈವರ್ ಗಳಿಗೆ, ರಿಟೈರ್ಡ್ ಆಗಿರುವಂತ ಪೆನ್ಷನ್ ಅವ್ರಿಗೆ ಸೆಟಲ್ಮೆಂಟ್ ಗಳನ್ನ ಕೊಡ್ತಾ ಇಲ್ಲ ನೀವುಗಳು. ಸೊ ಈ ಒಂದು ಏನು ಗೃಹ ಜ್ಯೋತಿ ಏನಿದೆ ಅದನ್ನ ಕೊಡ್ತಾ ಇದ್ದೀರಾ, ಬಟ್ ಎಲೆಕ್ಟ್ರಿಸಿಟಿ ಅದೇ ರೀತಿ ನೀವು ಜಾಸ್ತಿ ಮಾಡ್ತಾ ಇದ್ದೀರಾ. ಅಲ್ಲಿ ನೀವು ಜಾಸ್ತಿ ಮಾಡಿದ್ರು ಸಮೇತ ಈ ಕಡೆ ಗೃಹ ಜ್ಯೋತಿ ಯೋಜನೆ ಅಮೌಂಟ್ ಜಾಸ್ತಿ ಆಗೋ ಕಾರಣ ಗೃಹ ಜ್ಯೋತಿ ಕೂಡ ಕಟ್ ಡೌನ್ ಆಗುತ್ತೆ. ಸೊ ಎಲ್ಲದಕ್ಕೂ ಈಗ 1.24 ಕೋಟಿ ಜನ ಗೃಹಲಕ್ಷ್ಮಿ ಫಲಾನುಭವಿಗಳಾದ್ರೆ 1.47 ಲಕ್ಷ ಫಲಾನುಭವಿಗಳು ಗೃಹ ಜ್ಯೋತಿ ಯೋಜನೆ ಅಂಡರ್ ಹೇಳಿದ್ದಾರೆ. ಸೊ ಏನಾಗ್ತಾ ಇದೆ, ಹೈಯೆಸ್ಟ್ ವ್ಯಾಲ್ಯೂನ ನೀವು ತುಂಬಾ ಸ್ಟ್ರೆಸ್ ಮಾಡ್ತಾ ಇರುವಂತ ಯೋಜನೆಗಳು ಇದಾಗಿದೆ. ಈ ಕಡೆ ಯುವ ನಿಧಿ ಆಗ್ಲಿ ಅಥವಾ ಶಕ್ತಿ ಯೋಜನೆಗಾಗ್ಲಿ ನೀವು ಗಮನನ ಹರಿಸ್ತಾ ಇಲ್ಲ, ಅಲ್ಲಿರೋರಿಗೆ ತೊಂದರೆ ಆಗ್ತಾ ಇದೆ. 2 ಯೋಜನೆ ಮಾತ್ರ ಅಥವಾ ಇದು ಏನು ಗೃಹ ಜ್ಯೋತಿನೂ ಅಷ್ಟು ನೀವು ಕೇರ್ ಮಾಡಲ್ಲ ಬಿಡಿ. ಗೃಹಲಕ್ಷ್ಮಿ ಮತ್ತೆ ಅನ್ನಭಾಗ್ಯ ಯೋಜನೆ ತುಂಬಾ ಸ್ಟ್ರೆಸ್ ಮಾಡೋ ಕಾರಣ ಈ 3 ನಾವು ನೆಗ್ಲೆಕ್ಟ್ ಮಾಡ್ತಾ ಇದೀವಿ ಅಥವಾ ಗೌರ್ಮೆಂಟ್ ನೆಗ್ಲೆಕ್ಟ್ ಮಾಡ್ತಾ ಇದೆ. ಹಾಗಾಗಿ ಕೆಲವೊಂದಷ್ಟು ಜನರಿಗೆ ಅನ್ಯಾಯ ಆಗ್ತಾ ಇದೆ. ಎಲ್ಲದ್ರೂ ಸಮಪಾಲ್ವಾಗಿ ತಗೊಂಡು ಸಮವಾಗಿ ಅದಕ್ಕೆ ಅಮೌಂಟ್ ಹಂಚಿದ್ರೆ ಯಾರಿಗೂ ತೊಂದರೆ ಆಗಲ್ಲ ಅಲ್ವಾ. ಇದನ್ನೇ ಯಾಕೆ ಮಾಡ್ತಾ ಇಲ್ಲ? ಇವಾಗ ಮುಗೀತು, ನಾವು ಮೇ ಕಳೆದ ಆಗೋಯ್ತು, ಜೂನಿಗೆ ಎಂಟ್ರಿ ಆಗ್ತಾ ಇದೀವಿ. ಜೂನ್ ಅಲ್ಲಾದ್ರೆ ಮತ್ತೆ ಎಲ್ಲಾನು ಪೆಂಡಿಂಗ್ ಅಮೌಂಟ್ ಇಟ್ಕೊಂಡ್ ಬರ್ತೀರಾ, ಮತ್ತೆ ಇದನ್ನೇ ಕ್ರಾಸ್ ಓವರ್ ಮಾಡ್ಬೇಕು. ಪ್ರತಿ ತಿಂಗಳು ನಾವು ಇವಾಗ ಬರುತ್ತೆ ಅಂತಾನೆ ಹೇಳ್ತೀವಿ ಹೊರತು ಗೌರ್ಮೆಂಟ್ ಕಡೆಯಿಂದ ಅಫಿಷಿಯಲ್ ಆಗಿ ಯಾಕೆ ಯಾವುದೇ ರೀತಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇಲ್ಲ. ಸರ್ಕಾರ ಬದಲಾಗಿಲ್ಲ, ಆದ್ರೆ ಚೀಫ್ ಮಿನಿಸ್ಟರ್ ಮಾತ್ರ ಬದಲಾಗಿದಾರಲ್ವಾ, ಏನಾದ್ರೂ ವ್ಯತ್ಯಾಸನ ಮಾಡ್ಬೇಕಲ್ವಾ. ಎಲ್ಲಾನು ವಾಯ್ಸ್ ರೈಸ್ ಮಾಡ್ಬೇಕು ಪಬ್ಲಿಕ್ಸ್, ಇಲ್ಲ ಅಂತಂದ್ರೆ ಯಾವ ಯೋಜನೆಗಳು ಆಗೋದಿಲ್ಲ. ಅಂಡ್ ಮುಂದಿನ ವರ್ಷ ನಾವು ಅಂದ್ರೆ ಇವಾಗ ಆಗ್ಲಿ 3 ವರ್ಷ ಆಯ್ತು, 1-2 ವರ್ಷ ಆದ್ಮೇಲೆ ಮತ್ತೆ ಎಲೆಕ್ಷನ್ಸ್ ನಡೆಯುತ್ತೆ ಕರ್ನಾಟಕದಲ್ಲಿ. ಅವಾಗ ಯಾವ ಒಂದು ನಂಬಿಕೆಯಿಂದ ನಾವುಗಳು ವೋಟ್ ಹಾಕ್ಬೇಕಾಗತ್ತೆ, ಈ ನಂಬಿಕೆ ನೀವು ಉಳಿಸ್ಕೋತೀರಾ? ಇದೆಲ್ಲಾ ರೀತಿ ಪ್ರಶ್ನೆಗಳು ಬಹಳ ಬಹಳ ದೊಡ್ಡದಾಗಿ ನಿಂತ್ಕೊಳ್ಳುತ್ತೆ. ಸ್ಪೆಷಲಿ ಯೂತ್ಸ್ ಗಳು ಏನಾದ್ರು ವಾಯ್ಸ್ ರೈಸ್ ನ ಮಾಡೋದಕ್ಕೆ ಶುರು ಮಾಡಿ ಈ ತರ ಆ ತರ ಅಂತ ಹೇಳೋದಕ್ಕೆ ಶುರು ಮಾಡಿದ್ರೆ ನಿಜವಾಗ್ಲೂ ಗೌರ್ಮೆಂಟ್ ಮರ್ಯಾದೆನ 3 ಕಾಸಕ್ಕೆ ತೆಗಿತಾರೆ ಸತ್ಯವಾಗ್ಲು. ಯುವ ನಿಧಿ ಫಲಾನುಭವಿಗಳು ಯಾರಾದ್ರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ತಿಳಿಸಿ. ಅಫ್ಕೋರ್ಸ್ ಯಾರು ಬೇಕಾದ್ರೂ ತಿಳಿಸ್ಬೋದು, ತಿಳಿಸ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ತೊಂದರೆ ಆಗ್ತಾ ಇರೋದು ಈ ವಿಚಾರ ನಾವು ಮಾತಾಡಿರೋದು ಯುವ ನಿಧಿ ಆಗಿರೋ ಕಾರಣ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಮ ಪರಿಸ್ಥಿತಿಗಳು ಯಾವ ರೀತಿ ಇದೆ. ಅಂಡ್ ಯುವ ನಿಧಿ ಹಣ ಏನಂತ ದೊಡ್ಡದೇನಲ್ಲ, 1,500 ಅಂಡರ್ ಗ್ರಾಜುಯೇಟ್ 3,000 ರೂಪಾಯಿ ಕೊಡ್ತಾ ಇದ್ರು. ಬಟ್ ಅದನ್ನು ಸರಿಯಾಗಿ ಕೊಟ್ಟಿಲ್ಲ ಅನ್ನೋ ಕಾರಣ ನಿಮಗೂ ಸ್ವಲ್ಪ ಕೊರತೆ ಇರುತ್ತೆ, ಮತ್ತೆ ಕಮಿಟ್ಮೆಂಟ್ ಅಲ್ಲೂ ಸ್ವಲ್ಪ ತೊಂದರೆ ಆಗಿರುತ್ತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ. ಜೂನ್ ತಿಂಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತಾ ಹೋಗ್ತವೆ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋಸ್ ಇಂದ ಅಪ್ಡೇಟ್ ಮಾಡ್ತೀನಿ. ಅಷ್ಟರೊಳಗೆ ಪೆಂಡಿಂಗ್ ಇರುವಂತ ಎಲ್ಲಾ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಇರುವಂತ ಎಲ್ಲಾ ಪೆಂಡಿಂಗ್ ಅಮೌಂಟ್ಗಳು ಜಮಾ ಆಗ್ಲಿ. ಅರ್ಧ ವರ್ಷ ನೋಡ್ತಾನೆ ಕಳೆದೋಯ್ತು. ಇವಾಗ ಮತ್ತೆ ನೆಕ್ಸ್ಟ್ 6 ಮಂತ್ಸ್ ಅಷ್ಟೇ ಇದೆ. ಈ ವರ್ಷ ಕಳೆದಿ 2026. ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಹೇಳಿ ನಾನು ಪ್ರತಿದಿನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.